ನನ್ನ ಗಂಡ ಕಷ್ಟಜೀವಿ ಶ್ರೀರಾಮಚಂದ್ರನ್ ತರ ಅಂತೆಲ್ಲ ಬೊಗಳೆ ಬಿಡ್ತಾ ಇದ್ದೆ. ಈಗ ಗೊತ್ತಾಯ್ತಾ ನಿನ್ ಗಂಡ ಎಷ್ಟು ನೀಚ ಅಂತ. ಒಂದು ಹೆಣ್ಮಗುಗೆ ಈ ತರ ಕಿರುಕುಳ ಕೊಟ್ಟಿದ್ದಾನಲ್ಲ, ನನ್ ಗಂಡ ಈ ತರ ಏನಾದ್ರೂ ಮಾಡಿದಿದ್ರೆ ವಿಷ ಕೊಟ್ಟು ಸಾಯಿಸ್ಬಿಡ್ತಿದ್ದೆ. ಪಾಲು, ನಾ ಅಂತ ಕೆಲಸ ಮಾಡೋ ಮನುಷ್ಯನ ಅಲ್ಲ. ನನಗ್ ಗೊತ್ತು ರೀ, ಆದ್ರೆ ಇವ್ರಿಗದೆಲ್ಲ ಸರ್ವೇ ಸಾಮಾನ್ಯ ಅಲ್ವಾ? ನಿನ್ಗೂ ಒಬ್ಳು ಮಗಳಿದಾಳಲ್ವ ಶಿವಗಾಮಿ? ಅವಳನ್ನ ನಿನ್ ಗಂಡನಿಂದ ಹೇಗ್ ಕಾಪಾಡ್ತೀಯ? ನೋಡಿ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ. ಮನುಷ್ಯ ಸತ್ತೋಗ್ಬೋದು, ಆದ್ರೆ ಮಾತುಗಳು ಯಾವತ್ತೂ ಸಾಯಲ್ಲ. ಯಾರೋ ಏನೋ ಹೇಳಿದ ಮಾತ್ರಕ್ಕೆ ನನ್ ಗಂಡ ಹಾಗೆ ಮಾಡಿದಾನೆ ಅಂತ ಅಲ್ಲ. ಈಗ ನಾನು ಹೇಳ್ತೀನಿ, ನಿನಗೂ ಇನ್ನೊಬ್ಬ ಯಾವನ್ಗೋ ಅಕ್ರಮ ಸಂಬಂಧ ಇದೆ ಅಂತ ಒಪ್ಕೋತೀರಾ? ನಾನು ಹೇಳಿದ ಮಾತ್ರಕ್ಕೆ ಅದ್ ಸತ್ಯ ಆಗುತ್ತಾ? ನಿನ್ ಗಂಡ ಇಂಥ ಹೀನಾಯ ಕೆಲಸ ಮಾಡಿದಾನೆ ಅಂತ ಮೊದಲೇ ಹಿಸ್ಟ್ರಿ ಇದೆ. ಏನ್ ಮಾಡೋದು, ನಮ್ಮ ದೇಶದಲ್ಲಿ ಕಾನೂನು ವೀಕ್ ಇದೆ. ಇಂಥವ್ರನ್ನೆಲ್ಲ ಮಧ್ಯ ರಸ್ತೆ ನಿಲ್ಸಿ ಗುಂಡಿಕ್ಕಿ ಸಾಯಿಸ್ಬೇಕು. ಮೊದ್ಲೇ ಆ ಕೆಲಸ ಮಾಡಿದಿದ್ರೆ ಆ ಹೆಣ್ಮಗುಗೆ ಕಿರುಕುಳ ಕೊಡ್ತಾ ಇರಲಿಲ್ಲ. ಈ ಮೃಗಗಳು ಬದುಕಿರೋದಕ್ಕೆ ಅರ್ಹತೆನೇ ಇಲ್ಲ. ಅಲ್ಲ, ಇಷ್ಟೆಲ್ಲ ಆದ್ರೂ ಗಂಡನ್ ವಹಿಸ್ಕೊಂಡು ಮಾತಾಡ್ತೀಯಲ್ಲ, ನೀನೆಂಥೋಳಿರ್ಬೇಕು? ನೋಡಿ, ನನ್ ಗಂಡನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮಿಂದ ತಿಳ್ಕೊಳ್ಳೋದು ಬೇಕಾಗಿಲ್ಲ. ಅದಕ್ಕೆ ಅವ್ರ ಪರವಾಗಿ ಮಾತಾಡ್ತಾ ಇದ್ದೀನಿ, ಮುಂದಕ್ಕೂ ಮಾತಾಡ್ತೀನಿ. ಅದಕ್ಕೆ ಅಲ್ವಾ ನಿನ್ ಗಂಡನು ಮುಖ ತೋರ್ಸಕ್ಕಾಗ್ದೆ ಮನೆ ಬಿಟ್ಟು ಹೋಗಿರೋದು.